ಕರಾವಳಿಯಲ್ಲೂ ಸಮಸ್ಯೆಗಳು ಇಲ್ಲದಿಲ್ಲ. ಅಲ್ಲೂ ರಾಜಕಾರಣಿಗಳಿಂದ ನಿರೀಕ್ಷಿಸಿದ ಅಭಿವೃದ್ಧಿ ಕಾರ್ಯ ಆಗೇ ಇಲ್ಲ. ಬನ್ನಿ ಹಾಗಿದ್ರೆ ಅವರ ಅಭಿಪ್ರಾಯವನ್ನ ಅವರ ಮಾತಲ್ಲೇ ಕೇಳೋಣ. ನಮ್ಮ ಕ್ಷೇತ್ರ ಮಂಗಳೂರು, ಇಂದಿನ ಉಳ್ಳಾಲ ವಿಧಾನಸಭಾ ಕ್ಷೇತ್ರ. ಕಳೆದ 3-4 ಬಾರಿ ನಮ್ಮ ಅಭ್ಯರ್ಥಿ ವಿಧಾನಸಭೆಯಲ್ಲಿದ್ರೂ ಕೂಡ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಅದರಿಂದಾಗಿ ನಮ್ಮ ಪ್ರಮುಖ ಬೇಡಿಕೆಯಾದಂಥ ನಮ್ಮ ಇಡೀ ಕ್ಷೇತ್ರದಲ್ಲಿ ಯಾವುದೇ ಒಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಇಲ್ಲ, ಅದರ ಜೊತೆಗೆ PU ಕಾಲೇಜು ಕೂಡ ಇಲ್ಲ. ಇಷ್ಟರವರೆಗೆ ಬಂದಂಥ ಯಾವುದೇ ಜನಪ್ರತಿನಿಧಿಗಳು ಅದರ ಬಗ್ಗೆ ಗಮನನೇ ಕೊಡಲಿಲ್ಲ. ಅದರ ಜೊತೆಗೆ ಅಭಿವೃದ್ಧಿ ಕೆಲಸ ಏನೆಂಬುದೇ ಅನ್ನುವಂಥದ್ದೇ ನಮ್ಮ ಇಡೀ ಕ್ಷೇತ್ರದಲ್ಲಿ ಮರೀಚಿಕೆ ಆಗಿದೆ. ಅದರ ಜೊತೆಗೆ ಕಡಲ್ಕೊರೆತದ ಸಮಸ್ಯೆ ಇದೆ, ಅದು ಕೂಡ ಇನ್ನೂ ಶಾಶ್ವತ ಪರಿಹಾರ ಕಾಣಲಿಕ್ಕೆ ಸಾಧ್ಯತೆ ಆಗಿಲ್ಲ. ನಮ್ಮ ದೇಶಕ್ಕೆ ಇಷ್ಟು ವರ್ಷ ಆದರೂ ಕೂಡ ಸ್ವಾತಂತ್ರ್ಯ ಸಿಕ್ಕಿ ನೀರಿನ ಸಮಸ್ಯೆ, ಅದರ ಜೊತೆಗೆ ರೇಷನ್ ಕಾರ್ಡ್ನ ಸಮಸ್ಯೆ, ಅದರ ಜೊತೆಗೆ ನಿವೇಶನ ರಹಿತರಿಗೆ ಇನ್ನಷ್ಟು ನಿವೇಶನ ಸಿಗದೆ ಅದೇ ರೀತಿಯ ಸಮಸ್ಯೆ ಉಳಿದಿದೆ. ಆ ಕಾರಣಕ್ಕೋಸ್ಕರ ಇವತ್ತಿನ ಬಹಳ ಮುಖ್ಯ ಸಮಸ್ಯೆ ಏನಂತ ಹೇಳಿದ್ರೆ, ನಮ್ಮ ಕ್ಷೇತ್ರದಲ್ಲಿ ಒಂದು ಸರ್ಕಾರಿ ಶಾಲೆ ಆಗಬೇಕು. ಅದರ ಜೊತೆಗೆ ಶಿಕ್ಷಣದ ಡೊನೇಷನ್ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ತಡೆಯಲಿಕ್ಕೆ ಒಂದು ರೆಗ್ಯುಲೇಷನ್ ಆಕ್ಟ್ ಕೂಡ ಬಂದರೆ ಖಂಡಿತವಾಗ್ಲೂ ಮುಂದಕ್ಕೆ ಉತ್ತಮ ಅನ್ನುವಂಥದ್ದು ನಮ್ಮ ಬೇಡಿಕೆ. ನಮ್ಮ ಕ್ಷೇತ್ರದ ಆಯ್ಕೆಯಾಗಿ ಬರುವಂಥ ಶಾಸಕರು ಜಾತಿವಾದಿ ಆಗಿರಬಾರ್ದು, ಕೋಮುವಾದಿ ಆಗಿರಬಾರ್ದು, ಭ್ರಷ್ಟಾಚಾರ ರಹಿತವಾದ ಒಂದು ಪ್ರತಿನಿಧಿತ್ವವನ್ನು ಕೊಡಬೇಕು. ಅದರ ಜೊತೆಯಲ್ಲಿ ಪ್ರಾಮುಖ್ಯವಾಗಿ ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸಿರುವಂತಹ ದುಡಿಯುವ ವರ್ಗದ ಕಾರ್ಮಿಕರ ಪರವಾಗಿರುವವರನ್ನ ನಾವು ಆಯ್ಕೆ ಮಾಡಬೇಕು. ಕಾರ್ಮಿಕರನ್ನ ಶೋಷಣೆ ಮಾಡುವಂಥದ್ದು, ಈ ಜನರ ದುಡ್ಡನ್ನ ಲೂಟಿ ಮಾಡುವಂತಹ, ಸಮಾಜದಲ್ಲಿ ಆತಂಕಗಳನ್ನ ಸೃಷ್ಟಿ ಮಾಡುವಂತಹ ಕೋಮುವಾದಿಗಳನ್ನ ನಾವು ತಿರಸ್ಕರಿಸಬೇಕು. ಉತ್ತಮವಾದ ಜನಪರವಾದ ಭ್ರಷ್ಟಾಚಾರ ರಹಿತವಾದಂತಹ ವ್ಯಕ್ತಿಯನ್ನು ನಾವು ಆರಿಸಬೇಕು. ಸಮಸ್ಯೆ ಅಂದರೆ ನೀರಿನ ಸಮಸ್ಯೆ, ರೋಡಿನ ಸಮಸ್ಯೆ, ಫುಟ್ಪಾತ್ ಇಲ್ಲ. ಫುಟ್ಪಾತಲ್ಲಿ ಈಗ ಪಾರ್ಕಿಂಗ್ ಪ್ಲೇಸ್ ಮಾಡಿದ್ದಾರೆ ಮಹಾನಗರ ಪಾಲಿಕೆಯವರು. ಏನು ಸಮಸ್ಯೆ, ಏನು ಪ್ರತಿಯೊಂದಕ್ಕೂ ಸಮಸ್ಯೆನೇ. ಈಗ ರೇಟ್ ಜಾಸ್ತಿ, ಬಜೆಟ್ ಎಲ್ಲ ಏನಿದೆ ರೇಟ್ ಎಲ್ಲದಕ್ಕೂ ಜಾಸ್ತಿ ಆಗಿದೆ. 100 ರೂಪಾಯಿ ಅಕ್ಕಿ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ 30-40 ರೂಪಾಯಿ ಅಕ್ಕಿ ಆಗಿದೆ. ಈಗ ಪಾಲಿಟಿಕ್ಸ್ ಅವ್ರದ್ದೇ ಜಾಸ್ತಿ ಆಗಿದೆ. ಯಾವಾಗ ನೋಡಿದ್ರೆ ಯಾವ್ಯಾವ ಕಚ್ಚಾಟ ಆಗ್ತಾ ಇದೆ. ನಮ್ಮ ಶಾಸಕರ ಬಗ್ಗೆ ಇಲ್ಲಿ ನಮಗೆ ತೃಪ್ತಿ ಇಲ್ಲ. ಯಾರೊಬ್ಬರು ಒಂದು ಕೆಲಸ ಮಾಡೋದಿಲ್ಲ. ಅವರವರ ಇದಕ್ಕೋಸ್ಕರ ಅವರವರು ಕೆಲಸ ಮಾಡ್ತಾರೆ. ಆಮೇಲೆ ನಮಗೆ ಎಂಥದ್ದು ಹೇಳಿದರೆ, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಮಂಗಳೂರಲ್ಲಿ. ಮತ್ತು ಎಲ್ಲಿ ಹೋದರೂ ಫುಟ್ಪಾತ್ ಇಲ್ಲ, ನೀರಿನ ಸಮಸ್ಯೆ, ಕರೆಂಟ್ ಇಲ್ಲ. ಹಾಗೆ ಸಮಸ್ಯೆಗಳು ತುಂಬ ಇವೆ. ಇದನ್ನು ಪರಿಹಾರ ಮಾಡುವವರು ಯಾರಿಲ್ಲ. ಮುಖ್ಯವಾಗಿ ಏನಂತ ಹೇಳಿದರೆ, ಈಗ ನೋಡಿ ಮಂಗಳೂರಲ್ಲಿ ತುಂಬ ಸಮಸ್ಯೆಗಳಿವೆ. ಪಾರ್ಕಿಂಗ್, ರಸ್ತೆಗಳ ಇನ್ನೂ ಸರಿಯಾಗಿದ್ದರೂ ಚರಂಡಿ ವ್ಯವಸ್ಥೆ ಆಗಲಿ, ಫುಟ್ಪಾತ್ ವ್ಯವಸ್ಥೆ ಆಗಲಿ ಇನ್ಯಾವುದು ಸರಿಯಾಗಿಲ್ಲ. ಅದನ್ನು ಸರಿ ಮಾಡಬೇಕು. ಇನ್ನು ಒಳ ರಸ್ತೆಗಳು ಹೇಳಿದಷ್ಟು ಒಂದು ಸುಧಾರಣೆ ಆಗಿಲ್ಲ ಇನ್ನೂ. ಹಾಗೆ ಶಾಸಕರ ಮುಂದೆ ಏನಂತ ಹೇಳಿದ್ರೆ, ಖಾಲಿ ಬಿಲ್ಡಿಂಗ್ಗಳ ಉದ್ಘಾಟನೆ ಆಗಲಿ, ಹಾಸ್ಪಿಟ್ಲ್ಗಳಿಗೆ ಹೋಗಿ ಶಂಕುಸ್ಥಾಪನೆ ಮಾಡೋದು, ಬರೀ ಹಾಸ್ಪಿಟ್ಲನ್ನೇ ಉದ್ಧಾರ ಮಾಡೋದಕ್ಕಿಂತ ಸಾರ್ವಜನಿಕವಾಗಿ ಏನು ಒಂದು ಇಂಪಾರ್ಟೆನ್ಸ್ ಇದೆ ಅದನ್ನು ಮಾಡಿದರೆ ತುಂಬ ಒಳ್ಳೆಯದು. ಯಾವ ಪಾರ್ಟಿಯಿಂದಲೂ ಬರಲಿ, ಅವರು ಮೊದಲು ನಮ್ಮ ಸಮಸ್ಯೆ ಗಮನ ಹರಿಸಬೇಕು. ಇಲೆಕ್ಷನ್ ಹತ್ತಿರ ಬರುವಾಗ ಎಲ್ಲರೂ ಕೈ ಮುಗಿದು ಬರ್ತಾರೆ ಓಟಿಗೆ. ಆದರೆ ಸಮಸ್ಯೆಗಳು ಹಲವಾರು ಇವೆ. ಮೂಲ ಸಮಸ್ಯೆ ಡ್ರೈನೇಜ್ ವ್ಯವಸ್ಥೆ ಮಂಗಳೂರಲ್ಲಿ ಎಲ್ಲಿ ಸರಿ ಕಟ್ಟಿಲ್ಲ. ಖಾಲಿ ರಸ್ತೆ ಅಗಿತಾರೆ ಮತ್ತು ಎಲ್ಲಿಯೂ ಡ್ರೈನೇಜ್ ಇಲ್ಲ. ಅದರ ಮೇಲೆ ಕೆಲವು ಈ ಅರೆಬರೆ ಫುಟ್ಪಾತ್ ಕಾಮಗಾರಿ, ರೋಡ್ ಮಾಡಿದ್ದಾರೆ, ಫುಟ್ಪಾತ್ ಮಾಡಲಿಲ್ಲ. ಅದಕ್ಕಿಂತ ಮುಖ್ಯ ಸಮಸ್ಯೆ ಅಂದರೆ ಜನನಾಯಕರು ಓಟ್ ಹತ್ತಿರ ಬರುವಾಗ ಇವರು ಸಿಗ್ತಾರೆ, ಆಮೇಲೆ 4.5 ವರ್ಷ ಇವರು ನಮ್ಮ ಕೈಗೆ ಸಿಗುವುದಿಲ್ಲ. ನಮ್ಮ ಎಂಥ ಮೂಲ ಸಮಸ್ಯೆ ಕೇಳಿ ಹೋದರೆ ಅವರದು ಉತ್ತರವೇ ನಮಗೆ ಅವರು ಕೊಡ್ತಾ ಇಲ್ಲ. ಆದ ಕಾರಣ ಅವರ ಖಾಲಿ ಓಟಿಗಿಂತ ಮೊದಲೇ ಅವರು ಒಂದು 5 ವರ್ಷ ಕೆಲಸ ಮಾಡಿದರೆ ಅವರಿಗೆ ನಾವು ಓಟ್ ಕೊಡ್ತೇವೆ. ಒಂದು ಮಿನಿಸ್ಟರ್ ಆದ ಕೂಡಲೇ ಅವ್ರು ಹೋಗುವಾಗ ಬರುವಾಗ ಮಾರ್ಗ ಬಂದ್ ಮಾಡ್ತಾರೆ. ಅದೇ ಮಿನಿಸ್ಟ್ರಿ ಹೋದರೆ ಮತ್ತೆ ಮಾರ್ಗದಲ್ಲಿ ನಡ್ಕೊಂಡು ಹೋಗೋದು ಏನಾಗೋದಿಲ್ಲ ಅವರಿಗೆ. ಯಾಕೆ ಹಾಗೆ ಮಾಡೋದು? ಯಾಕೆ ಜನರಿಗೆ ಉಪದ್ರ ಕೊಡೋದು? ಡೆಲ್ಲಿಯಲ್ಲಿ ಮನಮೋಹನ್ ಸಿಂಗ್ ಹೋಗುವಾಗ ಎಲ್ಲರೂ 2-3 ಜನ ಡೆತ್ ಆಯಿತು. ಹಾಗೆ ಇಲ್ಲಿ ಸಹ ಆಗಬೇಕಾ? ಸದಾನಂದ ಗೌಡರು ಬರುವಾಗ ಬಂದು, ಇನ್ನೊಬ್ಬರು ಬರುವಾಗ ಬಂದು, ಯಾಕೆ ಜನಸಾಮಾನ್ಯ ಇರುವಾಗ ನಡೀತಾರೆ ಹಾಗೆ ಮಿನಿಸ್ಟರ್ ಆಗುವ ನಡೀಬೇಕು. ಇದುವೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.